ನಮಸ್ತೆ, ಸರಾಕೇರ್ ಪಡುಬಿದ್ರಿಯಿಂದ. ಇವತ್ತಿನ ದಿವಸ ನೀರಂತ ಹೇಳಿದ್ರೆ ತುಂಬಾನೇ ಮುಖ್ಯವಾಗಿರುವಂತ ಒಂದು ಅಂಶ ಅಂತ ಹೇಳ್ಬೋದು. ಆ ನೀರನ್ನ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೆ ಕೂಡ ಯೂಸ್ ಮಾಡ್ತಾ ಬರ್ತೇವೆ. ಅಡುಗೆ ಮಾಡೋದ್ರಲ್ಲಾಗಿರ್ಬೋದು. ಆ ತರ ಒಬ್ಬ ರೈತ ಆ ಬೆಳೆಯನ್ನ ಬೆಳೆಸ್ಬೇಕಂತ ಹೇಳುವಾಗ ಅವನಿಗೆ ಬೇಕಾಗಿರುವಂತದ್ದು ಮೇನ್ ಆಗಿ ಆ ನೀರಾಗಿರುತ್ತೆ. ಅದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕುಡಿಯುವಂತ ನೀರಲ್ಲಿ pH ಮಟ್ಟ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅದೇ ತರ ಇವತ್ತು ನಾವು ಇಂಡಸ್ಟ್ರಿಯಲ್ ಏರಿಯಾದ ಹತ್ತಿರದಲ್ಲಿರುವಂತ ಒಂದು ಮನೆಗೆ ವಿಸಿಟ್ ಆಗಿದೆ. ಆ ಮನೆಯಲ್ಲಿ ಆ ನೀರಿನ pH ಮಟ್ಟ ಎಷ್ಟಿದೆ ಅಂತ ನೋಡ್ತಾ ಬರುವ ಬನ್ನಿ. ನಮಸ್ತೆ ಅಪ್ಪ. ನಮಸ್ತೆ. ಈ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು 16 ವರ್ಷ ತನಕ. 16 ವರ್ಷ ತನಕ ಆಯ್ತು. ಇಲ್ಲಿ ಮನೆಯಲ್ಲಿ ಯಾವ ನೀರನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ? ನಾವು ಬಾವಿ ನೀರು ಕುಡಿಲಿಕ್ಕೆ ಮತ್ತೆ ತೋಟಕ್ಕೆಲ್ಲ ಬೋರ್ವೆಲ್ ವಾಟರ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ. ಈಗ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಸ್ವಲ್ಪ ಹತ್ತಿರ ಇದೆ. ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಏನಾದ್ರು ನಿಮ್ಗೆ ಸೈಡ್ ಎಫೆಕ್ಟ್ ಆಗಿದೆ ಅಂದ್ರೆ ಮನೆದು ಆ ವಾಟರಿಗೆ ಆಗಿರ್ಬೋದು, ಆತರ ಬೇರೆ ಏನಾದ್ರು ಚೇಂಜಸ್ ನಿಮ್ಗೆ ಕಾಣಿಸಿದ್ಯಾ? ಇಂಡಸ್ಟ್ರಿಯಲ್ ಏರಿಯಾದಿಂದ ನಮ್ಗೆ ಇಲ್ಲಿ ಬೆಳಿಗ್ಗೆ ಹೇಳುವಾಗ ಈ ನಮ್ಮ ಎಂತ ಹೇಳ್ತಾರೆ ಮಂಜು ಬೀಳ್ತದಲ್ಲ, ಅದು ಬೆಳಿಗ್ಗೆ ಇಳಿಯುವಾಗ ಈಗ ಮಳೆ ಸ್ವಲ್ಪ ಮಳೆ ಇರುವುದು, ಅದು ನೀರೆಲ್ಲ ಇಳಿಯುವಾಗ ಹೀಗೆಲ್ಲ ಇದು ಬರ್ತದೆ, ಬ್ಲ್ಯಾಕ್ ಬೂದಿ ತರ ಬರ್ತದೆ. ಇದೆಲ್ಲ ಗೇಟ್ ನೋಡಿ ಇಲ್ಲಿ. ಇಲ್ಲಿ ನೋಡ್ತಾ ಬರ್ಬೋದು, ಆ ಪ್ರತಿದಿನ ಆ ಒಂದು ಮನೆಯವರು ಆ ಗೇಟ್ ಅನ್ನ ಓಪನ್ ಮಾಡುವಾಗ ಆ ಇಂಡಸ್ಟ್ರಿಯಲ್ ಏರಿಯಾದ ಪ್ರಭಾವದಿಂದ ಆ ಬೂದಿ ಎಲ್ಲ ಬಂದು ಆ ಗೇಟಿನ ಬಾಗಿಲಲ್ಲಿ ಬಂದು ನಿಲ್ಲುತ್ತೆ. ಅದೇ ಆ ಕೆಮಿಕಲ್ ನ ಅಂಶ ಎಲ್ಲ ಬಂದು ಮನುಷ್ಯನ ದೇಹಕ್ಕಾಗಿರ್ಬೋದು, ಆ ಲಂಗ್ಸಿಗೆ ಹೋಗುವಾಗ ಇದರಿಂದ ಕೂಡ ನಮ್ಮ ದೇಹದಲ್ಲಿ ಕಾಯಿಲೆಗಳು ಜಾಸ್ತಿ ಆಗುವಂತ ಪರಿಣಾಮ ತುಂಬಾನೇ ಹೆಚ್ಚಾಗ್ತಾ ಬರುತ್ತೆ. ಗೇಟಿಗೆ ಮಾತ್ರ ಅಲ್ಲ, ನಮ್ಮ ಮಲ್ಲಿಗೆ ಗಿಡ ಉಂಟು, ಅದರ ಎಲೆಗಳ ಮೇಲೆ ಎಲ್ಲ ಬೂದಿ ಇರ್ತದೆ. ಈ ಮನೆಯವರು ದೈನಂದಿನವಾಗಿ ಯೂಸ್ ಮಾಡುವಂತ ನೀರು ಯಾವ್ದಂತ ಹೇಳುವಾಗ ಬಾವಿ ನೀರ್ ಆಗಿರುವಂತ, ಹಾಗಾಗಿ ಆ ಬಾವಿ ನೀರಿನ pH ಮಟ್ಟ ಯಾವ ತರ ಇದೆ ಅಂತ ನಾವಿಲ್ಲಿ ಟೆಸ್ಟಿಂಗ್ ಅನ್ನ ಮಾಡ್ತಾ ಬರುವ. ಆತರ ಈ ಒಂದು pH ಚಾರ್ಟ್ ಅನ್ನ ನೀವಲ್ಲಿ ನೋಡ್ತಾ ಬರ್ಬೋದು. ನಿಮ್ಮ ನೀರು ಬಂದು ಆ ಮಿನರಲ್ಸ್ ಇದ್ಯಾ ಇಲ್ವಂತ ಈ ಒಂದು pH ಚಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ನಮ್ಮ ಜೊತೆ ಒಂದು ಲಿಕ್ವಿಡ್ ಇದೆ, pH ಲಿಕ್ವಿಡ್, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಆ ಲಿಕ್ವಿಡ್ ಅನ್ನ ನಾವು ಕುಡಿಯುವಂತ ನೀರಿಗೆ ಹಾಕ್ತಾ ಬರುವಾಗ ನಿಮ್ಗೆ ಕಲರ್ ಚೇಂಜಸ್ ಆಗಿ ನಿಮ್ಗೆ ಒಂದು ವೇಳೆ ಗ್ರೀನ್ ಕಲರ್ ಅಂತ ಬರುವಾಗ ನ್ಯೂಟ್ರಲ್ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ವಾಟರ್ ಯಾವಾಗ ಅಸಿಡಿಕ್ ಆಗ್ತದೆ ಅಂತ ಹೇಳಿಕ್ಕೆ ಆಗಲ್ಲ. ಹಾಗಾಗಿ ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಲ್ಲಿ ಬರುವಾಗ ನಿಮ್ಮ ವಾಟರ್ ಬಂದು ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿರುತ್ತೆ. ಹಾಗಾಗಿ ಆ ನೀರಲ್ಲಿ ಯಾವುದೇ ರೀತಿಯ ಮಿನರಲ್ಸ್ ಬಂದು ಇರಲ್ಲ. ಅದೇ ತರ ಆ pH ಲಿಕ್ವಿಡ್ ಅನ್ನ ನೀರಿಗೆ ಹಾಕ್ತಾ ಬರುವಾಗ ನಿಮ್ಮ ನೀರಿನ ಬಣ್ಣ ಬ್ಲೂ ಕಲರ್, ಡಾರ್ಕ್ ಬ್ಲೂ, ಪರ್ಪಲ್ ಕಲರ್ ಅಲ್ಲಿ ಬರುವಾಗ ಆ ನೀರಲ್ಲಿ ಬಂದು ಬೇಕಾಗಿರುವಂತ ಪ್ರತಿಯೊಂದು ಮಿನರಲ್ಸ್ ಕೂಡ ಆಡ್ ಆಗಿರುತ್ತೆ ಅಂತ ಅರ್ಥ. ಹಾಗಾಗಿ ಈಗ ಅವರ ಮನೆಯ ನೀರನ್ನ ನಾವಿಲ್ಲಿ ಟೆಸ್ಟಿಂಗ್ ಅನ್ನ ಮಾಡುವ. ಯಾಕಂದ್ರೆ ನಮ್ಮಲ್ಲಿ ಬಂದು ಜೆಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಇರುವಂತದ್ದು. ಹಾಗಾಗಿ ಈ ಒಂದು ವಾಟರ್ ಅನ್ನ ಕೂಡ ಈ ಬಾವಿಯ ನೀರಿನ ಜೊತೆ ನಾವು ಅಲ್ಲಿ ಟೆಸ್ಟಿಂಗ್ ಅನ್ನ ಮಾಡ್ತಾ ಬರ್ತೇವೆ. ಓಕೆ, ಈಗ pH ಲಿಕ್ವಿಡ್ ಅನ್ನ ಅವರ ಬಾವಿಯ ನೀರಿಗೆ ಹಾಕ್ತಾ ಬರುವ. ಇಲ್ಲಿ ನೋಡ್ಬೋದು ಆ ಬಾವಿಯ ಒಂದು ವಾಟರ್ ಅನ್ನ ಟೆಸ್ಟಿಂಗ್ ಮಾಡುವಾಗ ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿ ತೋರಿಸ್ತಾ ಇದೆ, 5.0 ಇರುವಂತದ್ದು. ಯಾಕಂತ ಹೇಳುವಾಗ ಈ ಒಂದು ವಾಟರ್ ಅನ್ನ ಕುಡಿಯುವಾಗ ಮನುಷ್ಯನ ದೇಹಕ್ಕೆ ಖಂಡಿತವಾಗಿ ಕೂಡ ಕಾಯಿಲೆ ಬರ್ತಾ ಹೋಗುತ್ತೆ. ಯಾಕಂತ ಹೇಳುವಾಗ ಆ ನೀರು ಕೂಡ ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿ ಯಾವುದೇ ರೀತಿಯ ಮಿನರಲ್ಸ್ ಅನ್ನ ಹೊಂದಿಲ್ಲ ಅಂತ ಹೇಳ್ಬೋದು. ಆತರ ನೆಕ್ಸ್ಟ್ ಬಂದು ಜೆಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಗೆ ಈ ಒಂದು pH ಲಿಕ್ವಿಡ್ ಅನ್ನ ಹಾಕ್ತಾ ಬರ್ತೇವೆ. ಓಕೆ, ಇದರ pH ಮಟ್ಟನ್ನ ನೀವು ಅಲ್ಲಿ ನೋಡ್ತಾ ಬರ್ಬೋದು. ಕಂಪ್ಲೀಟ್ ಆಗಿ ನಿಮ್ಗೆ ಅಲ್ಲಿ ಆಲ್ಕಲೈನ್ ಆಗಿ ಕಾಣಿಸ್ತಾ ಇರುವಂತ. ಓಕೆ, ಬಾವಿ ನೀರಿಗೂ ನಿಮ್ಗೆ ಆಲ್ಕಲೈನ್ ನೀರಿಗೂ ತುಂಬಾನೇ ವ್ಯತ್ಯಾಸ ಕಾಣಿಸ್ತಾ ಇದೆ. ಇದು ಬಂದು ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿದೆ. ಆತರ ಈ ಒಂದು ವಾಟರ್ ಅಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಮಿನರಲ್ಸ್ ಕೂಡ ಆಡ್ ಆಗಿರುವಂತದ್ದು. ನೆಕ್ಸ್ಟ್ ಟೆಸ್ಟಿಂಗ್ ಅಂತ ಹೇಳುವಾಗ ORP ಅಂತ ಹೇಳ್ತಾರೆ, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ ಹೇಳುವಂತದ್ದು. ಈಗ ನೀರಿನ ಫಾರ್ಮುಲಾ ಎಷ್ಟು O ಅಂತ ಹೇಳ್ಬೋದು. ಆ ಆಕ್ಸಿಜನ್ ನ ಅಂಶ ಪ್ರತಿಯೊಂದಕ್ಕೂ ಕೂಡ ಬೇಕಾಗುತ್ತೆ. ಆ ಮರ, ಗಿಡ, ಪ್ರಾಣಿ, ಪಕ್ಷಿ ಪ್ರತಿಯೊಂದಕ್ಕೆ ಕೂಡ ಆಕ್ಸಿಜನ್ ನ ಅಂಶ ಬೇಕಾಗಿರುವಂತದ್ದು. ಒಬ್ಬ ಮನುಷ್ಯ ಬದುಕ್ಬೇಕಂತ ಹೇಳುವಾಗ ಕೂಡ ಆಕ್ಸಿಜನ್ ತುಂಬಾನೇ ಮುಖ್ಯವಾಗಿರುತ್ತೆ. ಈಗ ಇವತ್ತಿನ ದಿವಸ ನಮ್ಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬರುವಾಗ ಆ ನೀರನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ಕುಡಿತಾ ಬರುವಾಗ ಆ ಕಾಯಿಲೆಗಳು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಕುಡಿಯುವಂತ ನೀರಲ್ಲಿ ಆಕ್ಸಿಜನ್ ನ ಅಂಶ ಇದೆಯಾ ಅಂದ್ರೆ ರೋಗಗಳನ್ನ ತೆಗೆಯುವಂತ ಕೆಪಾಸಿಟಿ ಇದೆಯಾ ಅಂತ ಒಂದು ಟೆಸ್ಟಿಂಗ್ ಇರುತ್ತೆ. ಇವರ ಮನೆಯ ನೀರಿಗೂ ಕೂಡ ಈ ಲಿಕ್ವಿಡ್ ಅನ್ನ ಹಾಕುವಾಗ
ಪಿಂಕ್ ಕಲರ್ಗೆ ಚೇಂಜಸ್ ಆಗ್ಬೇಕು. ಯಾವುದೇ ರೀತಿಯ ಕಲರ್ ಚೇಂಜಸ್ ಆಗ್ಲಿಲ್ಲ ಅಂತ ಹೇಳುವಾಗ ಆ ನೀರಲ್ಲಿ ಯಾವುದೇ ರೀತಿಯ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತ ಅರ್ಥ. ಇಲ್ಲಿ ನೋಡ್ಬೋದು ಒಂದು ಡ್ರಾಪ್ಸ್ ಆ ಲಿಕ್ವಿಡ್ ಅನ್ನ ಹಾಕುವಾಗ ಯಾವುದೇ ರೀತಿಯ ಚೇಂಜಸ್ ಬರ್ಲಿಲ್ಲ. ಅದೇ ತರ ಜೇಡ್ ಅಯಾನೈಸರ್ ಆಲ್ಕಲೈನ್ ವಾಟರ್ ಇದೆ. ಈ ಒಂದು ವಾಟರ್ಗೆ ಕೂಡ ORP ಲಿಕ್ವಿಡ್ ಅನ್ನ ಹಾಕ್ತಾ ಬರುವ. ಇಲ್ಲಿ ನೋಡ್ಬೋದು ನಿಮ್ಗೆ ಲೈಟ್ ಕಲರ್ ಅಲ್ಲಿ ಚೇಂಜಸ್ ಕಾಣಿಸ್ತಾ ಇರುವಂತದ್ದು. ಈ ಬಾವಿಯ ನೀರಿಗೆ ORP ಲಿಕ್ವಿಡ್ ಅನ್ನ ಹಾಕುವಾಗ ಯಾವುದೇ ರೀತಿಯ ಚೇಂಜಸ್ ಬರ್ಲಿಲ್ಲ. ಇದರ ಅರ್ಥ ನಮ್ಮ ಮನುಷ್ಯನ ದೇಹಕ್ಕೆ ಬಂದಿರುವಂತ ಒಂದು ಕಾಯಿಲೆಗಳನ್ನ ಕೂಡ ತೆಗೆಯುವಂತ ಕೆಪಾಸಿಟಿ ಆ ನೀರಲ್ಲಿರಲ್ಲ. ಆತರ ಆ ಮಿನರಲ್ಸ್ ಅನ್ನ ಟೆಸ್ಟಿಂಗ್ ಮಾಡುವಾಗ ಕೂಡ ಒಂದು ಮಿನರಲ್ಸ್ ಕೂಡ ಆ ವಾಟರ್ ಅಲ್ಲಿ ಇರ್ಲಿಲ್ಲ. ಕಂಪ್ಲೀಟ್ ಆಗಿ ಆ ಬಾವಿಯ ನೀರು ಕೂಡ ಅಸಿಡಿಕ್ ಆಗಿ ಬಂದಿದೆ ಅಂತ ಹೇಳ್ಬೋದು. ನಾವಿಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಯೂಸ್ ಮಾಡುವಂತದ್ದು ಈ ಒಂದು ಅರಿಶಿಣ ಅಂತ ಹೇಳ್ಬೋದು. ಅದೇ ತರ ಈಗ ಇನ್ನೊಂದು ಟೆಸ್ಟಿಂಗ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂನ ಅಂಶ ನಾವು ಕುಡಿಯುವಂತ ನೀರಲ್ಲಿ ಇರುತ್ತ ಅಂತ. ಅದರ 2 ಗ್ಲಾಸ್ಗೆ ಕೂಡ ನಾನು ಅರಿಶಿಣವನ್ನ ಹಾಕ್ತಾ ಬರ್ತೇನೆ. ಒಂದಕ್ಕೆ ಬಂದು ಬಾವಿ ನೀರನ್ನ ಹಾಕ್ತಾ ಬರುವ. ಇನ್ನೊಂದಕ್ಕೆ ಬಂದು ಜೇಡ್ ಅಯಾನೈಸರ್ ಆಲ್ಕಲೈನ್ ವಾಟರ್. ಓಕೆ, ಈಗ ನೋಡ್ಬೋದು ಚೇಂಜಸ್ ಗೊತ್ತಾಗ್ತಾ ಇದೆ. ಆ ಬಾವಿಗೆ ನೀರಿಗೆ ಹಾಕಿದಂತ ಟರ್ಮರಿಕ್ ಬಂದು ಲೈಟ್ ಕಲರ್ ಅಲ್ಲಿ ಇದೆ. ಅದೇ ತರ ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್ ಗೆ ಹಾಕಿದಂತ ಟರ್ಮರಿಕ್ ಬಂದು ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಇದರ ಅರ್ಥ ಏನಂತ ಹೇಳುವಾಗ ನಾವು ಕುಡಿಯುವಂತ ನೀರಲ್ಲಿ ಯಾವುದೇ ರೀತಿಯ ಕ್ಯಾಲ್ಸಿಯಂ ನ ಅಂಶ ಇಲ್ಲ. ಅದೇ ತರ ಟರ್ಮರಿಕ್ ಅಲ್ಲಿ ಇರುವಂತ ಕೆಮಿಕಲ್ ಅನ್ನ ಕೂಡ ಆ ನೀರು ತೆಗಿತಾ ಇಲ್ಲ. ಇಂತ ವಾಟರ್ ಅನ್ನ ನೀವಲ್ಲಿ ಕುಡಿತಾ ಬರುವಾಗ ದೇಹದಲ್ಲಿ ಒಂದೊಂದೇ ಕಾಯಿಲೆಗಳು ಆ ನೀರಿಂದ ಬರುವಂತ ಚಾನ್ಸಸ್ ಇರುತ್ತೆ. ಅದೇ ತರ ಇವತ್ತಿನ ದಿವಸ ಅಮ್ಮ ನಮ್ಮ ಜೊತೆ ಇದ್ದಾರೆ. ಜಸ್ಟ್ ಕೇಳ್ತಾ ಬರುವ ಆ ಸೆರಾಕಿರ್ನ ಥೆರಪಿಗೆ ಯಾಕೋಸ್ಕರ ಬಂದ್ರಂತ. ನಮಸ್ತೆ ಅಮ್ಮ. ನಮಸ್ತೆ. ಓಕೆ, ಆ ಸೆರಾಕಿರ್ಗೆ ಎಷ್ಟು ಟೈಮ್ ಇಂದ ಬರ್ತಾ ಇದ್ದೀರಾ? ನಾನೀಗ ಒಂದೂವರೆ ತಿಂಗಳಿಂದ ಬರ್ತಾ ಇದ್ದೀನಿ. 1.5 ತಿಂಗಳು. ಯಾವ ಒಂದು ಪ್ರಾಬ್ಲಮ್ಸಿಗೋಸ್ಕರ ಸೆರಾಕಿರ್ಗೆ ಬಂದ್ರಿ? ನನಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಹೆಚ್ಚಿತ್ತು, ಮತ್ತೆ ಅಲ್ಲಿ ನೋಡುವಾಗ ESR ಕೂಡ ಹೆಚ್ಚಿತ್ತು. ಎಷ್ಟಿತ್ತಮ್ಮ? ಅಲ್ಲಿ ನಾವು ಟೆಸ್ಟ್ ಮಾಡಿದ್ದೆವು ಸೆರಾಕರಲ್ಲಿ. ಅಲ್ಲಿ ಇರುವಾಗ ನಮಗೆ 32 ಇತ್ತು. ಮತ್ತು ಕೊಲೆಸ್ಟ್ರಾಲ್ 246 ಟೋಟಲ್, ಮತ್ತೊಂದು 160 ಏನಿತ್ತು HDL. ಓಕೆ, ಈಗ ನೀವು ವಾಟರ್ ಥೆರಪಿ ಎಲ್ಲ ಮಾಡ್ತಾ ಬಂದ್ರ, ನೀರನ್ನ ಕುಡಿತಾ ಬಂದ್ರಿ. ಇವಾಗ ಟೆಸ್ಟ್ ಮಾಡುವಾಗ ESR ಎಷ್ಟು ಬಂತು? ನಮ್ಗೆ ಈಗ ESR ಕಡಿಮೆ ಆಗಿದೆ. ಅದು ನಾರ್ಮಲ್ ಒಳಗೆ ಬಂದಿದೆ, 15 ಬಂದಿದೆ. 15 ಬಂದಿದೆ. ಹೌದು. ಓಕೆ, ಖುಷಿ ಆಯ್ತಾ? ಹೌದು. ಓಕೆ, ನಿಮ್ಗೆ ಆ ಸೆರಾಕಿರ್ನ ವಾಟರ್ ಅನ್ನ ಕುಡಿಯುವಾಗಲ್ಲ, ಅದೇ ತರ ಮನೆಯ ನೀರನ್ನ ಕುಡಿಯುವಾಗ ಏನಾದ್ರು ಚೇಂಜಸ್ ಕಾಣಿಸ್ತಾ? ಮನೆಯ ನೀರಂದ್ರೆ ನಾವಿಲ್ಲಿ ಆ ಥೆರಪಿಗೆ ಹೋದ ಮೇಲೆ ನಮ್ಗೆ ಸುಸ್ತು ಎಲ್ಲ ಕಡಿಮೆ ಆಗಿದೆ. ಸುಸ್ತು ಇಲ್ಲ, ಒಂಥರ ಆಕ್ಟಿವ್ ಆಗಿರ್ತೇವೆ ನಾವು. ಆಕ್ಟಿವ್ ಆಗಿರ್ತೀರ ಹಾಗೆ. ನೋಡಿದ್ರಿ, ಅಮ್ಮನಿಗೆ ಕೂಡ ESR ನ ಪ್ರಾಬ್ಲಮ್ಸ್ 34 ಇದ್ದದ್ದು. ಯಾವಾಗ ಆ ಸೆರಾಕಿರಲ್ಲಿರುವಂತ ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್ ಅನ್ನ ಕುಡಿತಾ ಬರ್ತಾರೆ, ಆ ದೇಹದಲ್ಲಿ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ. ESR ಕೂಡ ಸ್ವಲ್ಪ ದಿನದಲ್ಲೇ ಬಂದು ನಾರ್ಮಲ್ ಆಗ್ತಾ ಬಂದಿರುವಂತದ್ದು. ಥ್ಯಾಂಕ್ ಯು ಅಮ್ಮ. ಅದೇ ತರ ನಾವು ಇಂಡಸ್ಟ್ರಿಯಲ್ ಏರಿಯಾದ ಹತ್ತಿರ ಇನ್ನೊಂದು ಮನೆ ಇದೆ. ಆ ಮನೆಗೆ ವಿಸಿಟ್ ಆಗಿದೆ. ಅಲ್ಲಿ ಕೂಡ ಬಾವಿ ನೀರು ಇರುವಂತದ್ದು. ಆ ಬಾವಿ ನೀರನ್ನ ಪ್ಯೂರಿಫೈಡ್ ಮಾಡಿ ಮನೆಯಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ವಾಟರ್ ಅನ್ನ ಟೆಸ್ಟಿಂಗ್ ಅನ್ನ ಮಾಡ್ತಾ ಬರುವ. ಇಲ್ಲಿ ಬಂದು ನಮ್ಮ ಹತ್ರ ಫಿಲ್ಟರ್ ವಾಟರ್ ಇದೆ. ಆ ಫಿಲ್ಟರ್ ವಾಟರ್ ಅನ್ನ ಕೂಡ ಅದರ pH ಮಟ್ಟ ಎಷ್ಟಿದೆ ಅಂತ ನೋಡುವ. ಅದಷ್ಟೇ ನಿಮ್ಗೆ ಹೇಳಿರುವ ಹಾಗೆ pH ಲಿಕ್ವಿಡ್, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ಈ ಲಿಕ್ವಿಡ್ ಅನ್ನ ಹಾಕುವಾಗ ಸೇಮ್ ಈ ಒಂದು ಜೇಡ್ ವಾಟರ್ ಯಾವ ತರ ಮಿನರಲ್ಸ್ ಅನ್ನ ತೋರಿಸ್ತಾ ಇದೆ, ಅಷ್ಟೇ pH ಅನ್ನ ಈ ಒಂದು ವಾಟರ್ ಕೂಡ ತೋರಿಸ್ತಾ ಬರ್ಬೇಕು. ಜಸ್ಟ್ ಇದನ್ನ ಹಾಕ್ತಾ ಬರ್ತೇನೆ. ಇಲ್ಲಿ ನೋಡ್ಬೋದು ಈ ಒಂದು ವಾಟರ್ ಕೂಡ ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿರುವಂತದ್ದು. ಆಗಷ್ಟೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ವಾಟರ್ ಅನ್ನ ನಾವು ಒಂದು ಮನೆಗೆ ಟೆಸ್ಟಿಂಗ್ ಅನ್ನ ಮಾಡಿದ್ವಿ. ಅದು ಕೂಡ ಸೇಮ್ ಆಗಿ ಇಷ್ಟೇ pH ಅನ್ನ ತೋರಿಸ್ತಾ ಇತ್ತು. ಅಂದ್ರೆ 5.0 ದಲ್ಲಿರುವಂತದ್ದು. ಈ ಮನೆ ಕೂಡ 5.0 ಅನ್ನ ತೋರಿಸ್ತಾ ಇದೆ. ಈ ಒಂದು ವಾಟರ್ ಅನ್ನ ಕುಡಿಯುವಾಗ ಕೂಡ ನಮ್ಗೆ ದೇಹದಲ್ಲಿ ತುಂಬಾನೇ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಆತರ ನೆಕ್ಸ್ಟ್ ಬಂದು ORP ಟೆಸ್ಟಿಂಗ್, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್. ಅಂದ್ರೆ
ನಮ್ಮ ಮನುಷ್ಯನ ದೇಹಕ್ಕೆ ಬಂದಿರುವಂತ ರೋಗಗಳನ್ನ ತೆಗೆಯುವಂತ ಕೆಪಾಸಿಟಿ ಆ ನೀರಲ್ಲಿ ಇದೆಯಾ ಅಂತ. ಈ ಲಿಕ್ವಿಡ್ ಅನ್ನ 1 ಡ್ರಾಪ್ಸ್ ಹಾಕುವಾಗ ಪಿಂಕ್ ಕಲರ್ಗೆ ಚೇಂಜಸ್ ಆಗ್ಬೇಕು. ಓಕೆ, ನೋಡ್ಬೋದು ಯಾವುದೇ ರೀತಿಯ ಚೇಂಜಸ್ ಕಾಣಿಸ್ಲೇ ಇಲ್ಲ. ಯಾಕಂತ ಹೇಳುವಾಗ ಈ ಒಂದು ನೀರನ್ನ ಕೂಡ ಕುಡಿಯುವಾಗ ನಮ್ಮ ದೇಹಕ್ಕೆ ಬಂದಿರುವಂತ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಕೂಡ ತೆಗೆಯುವಂತ ಕೆಪಾಸಿಟಿ ಈ ಒಂದು ವಾಟರ್ ಅಲ್ಲಿ ಇಲ್ಲ. ಕಂಪ್ಲೀಟ್ ಆಗಿ ಡೆಡ್ ಆಗಿ ಹೋಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ 3ನೇ ಮನೆಗೆ ನಾವು ವಿಸಿಟ್ ಆಗಿದ್ದೇವೆ. ಆಯ್ತಾ, ಈ ಒಂದು ಮನೆಯಲ್ಲಿ ಕೂಡ ಬಾವಿ ನೀರನ್ನ ಯೂಸ್ ಮಾಡ್ತಾ ಇದ್ದಾರೆ. ಆ ಬಾವಿ ನೀರು ಕೂಡ ಯಾವ ತರ ಇದೆ ಅಂತ ಟೆಸ್ಟಿಂಗ್ ಅನ್ನ ಮಾಡ್ತಾ ಬರುವ. ಮೊದಲನೇದಾಗಿ ಆಗಷ್ಟೇ ಮಾಡಿರುವಂತ pH ಟೆಸ್ಟಿಂಗ್. ಈಗ ಆ ಬಾವಿ ನೀರಿಗೆ ಕೂಡ ಆ pH ಲಿಕ್ವಿಡ್ ಅನ್ನ ಹಾಕ್ತಾ ಬರುವ. ಓಕೆ, ಇಲ್ಲಿ ನೋಡ್ಬೋದು ಡೈರೆಕ್ಟ್ ಆಗಿ ತೆಗೆದಿರುವಂತ ಒಂದು ಬಾವಿ ನೀರು ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿ 4.0 ಅಂದ್ರೆ ಪ್ರತಿಯೊಂದು ಮನೆಯನ್ನ ಕಂಪೇರ್ ಮಾಡುವಾಗ ಕೂಡ ಈ ಒಂದು ಮನೆಯ ನೀರು ಕೂಡ ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಟೆಸ್ಟಿಂಗ್ ಅಂತ ಹೇಳುವಾಗ ORP ಟೆಸ್ಟಿಂಗ್ ಅಂತ ಹೇಳ್ತಾರೆ. ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು. ಆ ನೀರಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಇದೆಯಾ ಅಂತ ಒಂದು ಟೆಸ್ಟಿಂಗ್ ಅನ್ನ ಮಾಡ್ತಾ ಬರುವ. ಓಕೆ, ಇಲ್ಲಿ ನೋಡ್ಬೋದು ಆ ಲಿಕ್ವಿಡ್ ಅನ್ನ ಹಾಕುವಾಗ ಯಾವುದೇ ರೀತಿಯ ಚೇಂಜಸ್ ಕಾಣಲಿಲ್ಲ. ರೀಸನ್ ಅಂತ ಹೇಳುವಾಗ ಯಾವ ಒಂದು ನೀರಲ್ಲಿ ಆ ಮಿನರಲ್ಸ್ ಇರಲ್ಲ ನೋಡಿ, ಆ ನೀರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇರಲ್ಲ. ಅದೇ ತರ ಆ ಒಂದು ವಾಟರ್ ಕೂಡ 4.0 ಬಂದಿರುವಂತ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಅಸಿಡಿಕ್ ಆಗಿ ಹೋಗಿದೆ ಅಂತ ಹೇಳ್ಬೋದು. ಈ ಒಂದು ವಾಟರ್ ಅನ್ನು ಕುಡಿಯುವಾಗ ಕೂಡ ನಮಗೆ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಆ ತರ ತಿನ್ನಂತ ಫುಡ್ ಕೂಡ ಕರೆಕ್ಟ್ ಆಗಿ ಡೈಜೆಷನ್ ಆಗಲ್ಲ. ಮೇನ್ ರೀಸನ್ ಬಂದು ಈ ಒಂದು ವಾಟರ್ ಆಗಿರುವಂತದ್ದು.